ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಳಕಿ ಕೆ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆಗಮಿಸಿರುವಂತಹ ತಾಲೂಕು ಪಂಚಾಯತಿಯ ಅಧಿಕಾರಿಗಳಾದಂಥ ಶ್ರೀ ಹನುಮಂತರಾಯ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಮತ್ತು ಅದೇ ರೀತಿ ಇನ್ನೊಬ್ಬ ಅಧಿಕಾರಿಗಳಾದಂಥ ಶ್ರೀ ಧರ್ಮಣ್ಣ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಪಾಲಕರ ಸಭೆಗೆ ಆಗಮಿಸಿದಂತಹ ನಮ್ಮ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪಾಲಕರಿಗೂ ಮತ್ತು ಪೋಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಗುರು ವೃಂದದವರಿಗೂ ಮತ್ತು ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದಂತಹ ಶ್ರೀ ಶರಣಬಸಪ್ಪ ವರದೇ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ಅವ್ರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಹನುಮಂತರಾಯ ಸರ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಈ ಕಾರ್ಯಕ್ರಮ ತಮ್ಮ ಒಂದು ಶಾಲೆಯಲ್ಲಿ ಯಾಕೆ ಮಾಡಬೇಕು ಅಂತಂತಂದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಒಂದು ಸರ್ಕಾರಿ ಶಾಲೆಗಳನ್ನು ಒಂದು ಪಾಲಕ ಪೋಷಕರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸ್ಬೇಕಂತಕ್ಕಂಥದ್ದು. ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದು ಹೆಚ್ಚಿನ ಸಂಖ್ಯೆ ಮಕ್ಕಳದು ಒಂದು ದಾಖಲಾತಿ ಹೆಚ್ಚಿಸಬೇಕು ಅಂತಕ್ಕಂಥದ್ದು ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2018ರಿಂದ ಇಲ್ಲಿವರೆಗೆ ನಡೀತಕ್ಕಂಥದ್ದು. ಆದರೆ ಅದರ ಉದ್ದೇಶ ಏನಿದೆ ಅಂತಂದ್ರೆ ಮಕ್ಕಳು ದಾಖಲಾತಿ ಹೆಚ್ಚಿಸಬೇಕು, ಅದರ ಜೊತೆಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಮಕ್ಕಳದು ಅಂತಕ್ಕಂಥದ್ದು. ಮತ್ತು ಎಲ್ಲ ರೀತಿಯಲ್ಲಿ ಅದಕ್ಕೆ ಪಾಲಕರು ಒಂದು ಸಹಕಾರ ಬೇಕಾಗಿರ್ತದೆ. ಹಾಗಾಗಿ ಇದು ಪಾಲಕ ಪೋಷಕರ ಸಭೆಯಾಗಿ ಇವತ್ತಿನ ದಿನ ತಮ್ಮ ಒಂದು ಜಳಕಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತಿನ ದಿನ ಒಂದು ಪಾಲಕ ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಉದ್ದೇಶ ಅಂತಂದರೆ ಮಕ್ಕಳಿಗೊಂದು ಕಲಿಕೆ ಗುಣಮಟ್ಟ ಹೇಗಾಗಿದೆ ಅಂತಕ್ಕಂಥದ್ದು. ನಮ್ಮದು ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಒಂದು ಟೀಮ್ ಇದೆ ನಮ್ಮ ಒಂದು ಆಳಂದ ತಾಲೂಕು ಪಂಚಾಯತಲ್ಲಿ, ಇಡೀ ರಾಜ್ಯದಲ್ಲಿ ನಡೀತಕ್ಕಂಥದ್ದು. ಒಂದು ನಾವು ಮೊದಲು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ನಡೀತಕ್ಕಂಥದ್ದು ಏನಂದರೆ ಒಂದು ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಮತ್ತು ರಾಜ್ಯ ಹಣಕಾಸು, ತಾಲೂಕು ಅನುದಾನ, ಜಿಲ್ಲಾ ಅನುದಾನ, ಈ ರೀತಿಯಾಗಿ ಖರ್ಚು ವೆಚ್ಚಗಳನ್ನು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಿ ಒಂದು ಸಾಮಾಜಿಕ ಪರಿಶೋಧನೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಆಗಿತ್ತು. ಅದರ ಜೊತೆಗೆ ಈ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮತ್ತು PM ಪೋಷಣ ಯೋಜನೆ ಒಂದು ನಮ್ಮ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಒಂದು ಸಾಮಾಜಿಕ ಪರಿಶೋಧನೆ ಮಾಡಲು ಸರ್ಕಾರ ಆದೇಶ ಇರೋದರಿಂದ ತಮ್ಮ ಶಾಲೆಗೆ ಕೂಡ ನಾವು ಸುಮಾರು 2-3 ದಿನ ಒಂದು ತಮ್ಮ ಶಾಲೆಗೆ ಭೇಟಿ ನೀಡಿ ತಮ್ಮ ಶಾಲೆಯಲ್ಲಿ ಒಂದು ಸರ್ಕಾರಿ ಯೋಜನೆಗಳು ನೀಡಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಗಮನಿಸಿ, ಮಕ್ಕಳು ಒಂದು ಕಲಿತಕ್ಕಂಥ ಗುಣಮಟ್ಟವನ್ನು ಗಮನಿಸಿ ಮತ್ತು ಶಿಕ್ಷಕರ ಒಂದು ಬೋಧನೆಯನ್ನು ನೀಡ್ತಕ್ಕಂಥದ್ದನ್ನು ಗಮನಿಸಿ ಪ್ರತಿಯೊಂದು ಒಂದು ಅಂಶಗಳನ್ನು ಕಲೆ ಹಾಕಿ ನಮ್ಮದು ಒಂದು ವರದಿ ಒಂದು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥದ್ದಾಗಿರ್ತದೆ. ಹಾಗಿರೋದ್ರಿಂದ ಇವತ್ತಿನ ದಿನ ಎಲ್ಲ ಒಂದು ವರದಿ ಸಭೆ ಮಾಡಿ ಪಾಲಕ ಪೋಷಕರ ಎದುರುಗಡೆ ಒಂದು ಚರ್ಚೆ ಮಾಡಿ ಅವು ಏನಾದರೂ ಒಂದು ಸಣ್ಣ ಪುಟ್ಟ ಇಲ್ಲೇ ಒಂದು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಏನಂತಂದರೆ ಏನಾದರೂ ಒಂದು ಮಕ್ಕಳ ಕೆಲವೊಂದು ಮಗು ತುಂಬ ಒಂದು ಶಾಲೆ ತಪ್ಪಿಸ್ತಾ ಇರ್ತದ, ಇನ್ನೊಂದು ಮಗು ದಿನ ಶಾಲೆಗೆ ಬಂದರೂ ಕೂಡ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಈ ರೀತಿಯಾಗಿರ್ತದ. ಈ ಥರ ಮಕ್ಕಳದ್ದು ಏನಾದರೂ ಕುಂದುಕೊರತೆ ಇದ್ದರೂ ಪಾಲಕರು ಶಿಕ್ಷಕರ ಜೊತೆ ಚರ್ಚೆ ಮಾಡಿ ತಮ್ಮ ಮಗುವಿನ ಒಂದು ಸರಿ ದಾರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈಗ ನಾವು ಇಲ್ಲಿ ಸಭೆ ಮಾಡಿಬಿಟ್ಟು ಸುಮ್ಮನೆ ನಾನು ಭಾಷಣ ಮಾಡಿ ಹೋಗ್ತಕ್ಕಂಥದ್ದು ಆಗಿರಬಾರ್ದು. ನನ್ನ ಉದ್ದೇಶ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು ಅಂದರೆ
ಈ ಸಭೆ ಮಾಡ್ತಿರೋದು ಒಂದು ಪಾರದರ್ಶಕ ಆಗಬೇಕು. ಇದರಿಂದ ಏನಾದರೂ ನಮಗೆ ಒಂದು ಒಳ್ಳೆ ಭಾವನೆ ಬರಬೇಕು. ಇನ್ನೊಂದು ಕೆಲವೊಂದು ಗ್ರಾಮದಲ್ಲಿ ನಾವು ನೋಡ್ತಕ್ಕಂಥದ್ದಾದ್ರೆ ಸರ್ಕಾರಿ ಶಾಲೆ ಅದ ನಮ್ಗೇನು ಸಂಬಂಧ ಇಲ್ಲ ಅನ್ನೋ ಥರ ಒಂದು ನಡ್ಕೋತಾರೆ ಗ್ರಾಮಸ್ಥರು. ನಮ್ಗೇನು ಇದು ಇಲ್ಲ ಅಂದರೆ ತಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಾರೆ, ಮುಗೀತು, ಶಾಲೆ ಕಡೆನೇ ಬರಲ್ಲ. ಶಿಕ್ಷಕರು ಫೋನ್ ಮೂಲಕ ಕರೆ ಮಾಡಿದ್ರು ಬರಲ್ಲ, ಮಕ್ಕಳ ಕಡೆಯಿಂದ ಹೇಳಿ ಕಳಿಸಿದ್ರು ಬರಲ್ಲ. ಏನೋ ಅವ್ರ ಭಾವನೆ ಒಂದೊಂದು ಥರ. ಬಟ್ ಇಲ್ಲಿ ನಿಮ್ಮ ಶಾಲೆ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಒಂದು ನಿಸರ್ಗ ಚೆನ್ನಾಗಿ ಒಂದು ಗಿಡಗಳು ಬೆಳೆಸಿದ್ದಾರೆ, ಒಂದು ಆಟದ ಮೈದಾನ ಗ್ರೌಂಡ್ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ, ಸ್ವಚ್ಛತೆ ಇಟ್ಟಿದ್ದಾರೆ. ಕೋಣೆಗಳೆಲ್ಲ ನಾನು ಪರಿಶೀಲನೆ ಮಾಡಿದಾಗ ಎಲ್ಲ ಕೋಣೆಗಳು ಸ್ವಚ್ಛತೆಯಿಂದ ಒಂದು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸ್ತಾ ನಾನು ನೋಡಿರ್ತಕ್ಕಂಥದ್ದು. ಮತ್ತು ಇನ್ನೂ ಕೆಲವೊಂದು ಮಕ್ಕಳು ಏನದ ಅಂದರೆ ಇನ್ನೂ ಅನುಕೂಲ ಇನ್ನೂ ಕಲಿಬೇಕು. ಅನುಕೂಲ ಅಂದರೆ ಇನ್ನೂ ಜರ ಹಿಂದೆ ಉಳಿದಿದ್ದಾರೆ. ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆದು ಏನಿದೆ ಅಂತಂದರೆ 1ನೇ ತರಗತಿಯಲ್ಲಿ ಆ ಮಗು ಏನು ಶಿಕ್ಷಣ ಕಲಿಬೇಕಾಗಿದೆ ಅಂತಕ್ಕಂಥದ್ದು ಅದು ಪೂರ್ತಿ ಮುಗಿಸ್ಬೇಕು. 2ನೇ ತರಗತಿಯಲ್ಲಿ ಏನು ಕಲಿಬೇಕಾಗಿದೆ ಅದು ಪೂರ್ತಿ ಮುಗಿಸ್ಬೇಕು. 3ನೇ ತರಗತಿಯಲ್ಲಿ ಏನು ಕಲಿಬೇಕಾಗಿದೆ ಅದು ಪೂರ್ತಿ ಮುಗಿಸ್ಬೇಕು. ಇವಾಗ ಕೆಲವೊಂದು ಮಗು 6ನೇ 7ನೇ ತರಗತಿಯಲ್ಲಿ ಇದೆ ಅಂತಂದ್ರೂ ಬೇಸಿಕ್ ಬರ್ತಾ ಇಲ್ಲ. ಬೇಸಿಕ್ ಅಂತಂದರೆ 1 2 3 ಆಗಿರ್ಬೋದು, ಅಥವಾ ಹಿಂಗೆ ವಾರಗಳಾಗಿರ್ಬೋದು, 2 ಬಗ್ಗೆ ಆಗಿರ್ಬೋದು, ಕೂಡ್ಸೋ ಲೆಕ್ಕ, ಆಮೇಲೆ ಗುಣಾಕಾರ, ಭಾಗಾಕಾರ, ಇಂಥವೆಲ್ಲ ಬೇಸಿಕ್ ಕೆಲವೊಂದು ಮಗು 5ನೇ ತರಗತಿ ಆದರೂ ಕೂಡ ಬರ್ತಾ ಇಲ್ಲ. ಆದರೂ ಕೆಲವೊಂದು ಶಾಲೆಗೆ, ನಿಮ್ಮ ಶಾಲೆಗೆ ನೋಡಿದ್ರೆ ಸ್ವಲ್ಪ ಇಲ್ಲಿ ಜರ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಇನ್ನೂ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಏನದ, ಮಕ್ಕಳಿಗೆ ಒಂದು ಅಭಿವೃದ್ಧಿ ಆಗಬೇಕು, ಚೆನ್ನಾಗಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಂದರೆ ಬರೀ ಶಿಕ್ಷಕರು ಅಷ್ಟೇ ಪ್ರಯತ್ನ ಮಾಡಿ ಹೇಳಿ ಕಲಿಸಿ ಮಾಡಿದ್ರೆ ಅದು ಒಂದು ಪರಿಪೂರ್ಣ ಮುಟ್ಟಲ್ಲ ಆ ಮಗುವಿಗೆ. ಯಾಕೆ ಮುಟ್ಟಲ್ಲ ಅಂತಂದರೆ ಇಲ್ಲಿ ಶಾಲೆಯಲ್ಲಿ ಕುಂತು ಕೇಳ್ತಾರೆ ಪುರಾಣ ಕೇಳ್ದಂಗೆ, ಮತ್ತೆ ಮನೆಯಲ್ಲಿ ಪಾಟಿಗೆ ಹೆಚ್ಚಿನ ಬಿಸಾಕ್ಬಿಟ್ಟು ಹೊರಗಡೆ ಎಲ್ಲ ಅಡ್ಡಾಡ್ತಾ ಇರ್ತಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ ಮಕ್ಕಳು. ಅದು ಎಲ್ಲ ಪಾಲಕರು ಗಮನಿಸ್ಬೇಕು. ನೀವು ಗಮನಿಸ್ಲಿಲ್ಲ ಅಂತಂದರೆ ಇತ್ತೀಚೆಗೆ ಪಾಲಕರು ಏನಾಗಿದೆ ಅಂದರೆ ಅವ್ರ ಕೆಲಸ, ಅವ್ರ ಮನೆ, ಅದು ಹೊಲ, ಅದು ಏನೋ ಅವ್ರವ್ರ ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ಅದರಲ್ಲೇ ಬೀಜ ಆಗಿಬಿಟ್ಟಿರ್ತಾರೆ. ಏನಾದರೂ ಕೆಲವೊಬ್ರು ಫ್ರೀ ಸಿಕ್ಕರೆ ಅಲ್ಲಿ ಇಲ್ಲಿ ಏನೋ ಸಮುದಾಯ ಜಾಗದಲ್ಲಿ ಕುಂತು ಅದು ಇದು ಏನೋ ಮಾತಾಡ್ಕೊತಾ ಕೂತು ಟೈಮ್ ಇದು ಮಾಡಿ ಮತ್ತೆ ಸಾಯಂಕಾಲ ಊಟದ ಟೈಮಿಗೆ ಮನೆಗೆ ಹೋಗ್ತಕ್ಕಂಥದ್ದು. ಪುರುಷರು, ಗಂಡು ಮಕ್ಕಳು ಪಾಲಕರಲ್ಲಿ ಹೇಳ್ತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಮಹಿಳೆಯರು ಇನ್ನೂ ಜಾಸ್ತಿ ಜನ ಬಂದಿದ್ರೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಹೆಂಗೆ ಅನುಕೂಲ ಅಂತಂದರೆ ನಮ್ಮ ಮಗುವಿಗೆ ಹೆಂಗೆ ಬೆಳೆಸ್ಬೇಕು, ಶಾಲೆಗೆ ಹೆಂಗೆ ಕಳಿಸ್ಬೇಕು, ಅದು ಏನು ಕಲೀಲಿರ್ತದ, ಏನು ಕಲಿತಾ ಇಲ್ಲ ನಾವು ನೋಡ್ಬೇಕಂತಕ್ಕಂಥದ್ದು. 80% ಮಹಿಳೆಯರು ಜಾಸ್ತಿ ಒಂದು ತಾಯಿದರ ಮೇಲೆ ಅವಲಂಬನೆ ಆಗಿರ್ತಾವೆ ಮಕ್ಕಳು. ತಂದಿದವ್ರು ಹೊರಗಡೆನೇ ಇರ್ತಾರೆ. ಹಾಗಿರೋದ್ರಿಂದ ಹೆಚ್ಚಿಂದು ಒಂದು ಒತ್ತಡ ಯಾರು ಕೊಡ್ಬೇಕಂದ್ರೆ ತಾಯಂದಿರೇ. ತಮ್ಮ ಮಗು ಏನು ಮಾಡ್ಲಿತ್ತಿದೆ. ಇವತ್ತು ಶಾಲೆಗೆ ಕೆಲವೊಂದು ಮಕ್ಕಳು ಶಾಲೆಗೆ ಹೋಗ್ತೀವಿ ಅಂದ್ಬಿಟ್ಟು ಯಾವುದೋ ಅವ್ರ ಫ್ರೆಂಡ್ಸ್ ಮನೇಲಿ ಬ್ಯಾಗ್ ಇಟ್ಬಿಟ್ಟು ಎಲ್ಲೆಲ್ಲೋ ತಿರುಗಾಡ್ತಿರ್ತಾರೆ. ಹಾಗಾದರೆ ಮಕ್ಕಳ ಜೀವನ ಹಾಳಾಗ್ಲಿಕ್ಕೆ ಕಾರಣ ಯಾರು ಆಗ್ತೀವ್ರಿ ಅಂತಂದರೆ ನಾವೇ ಆಗ್ತೀವಿ. ಕೆಲವೊಬ್ರು ನೋಡ್ತಾರೆ, ಏನ್ರಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಕಲಿಸ್ತಾ ಇಲ್ಲ, ನಮ್ಮ ಮಗುವಿಗೆ ಏನು ಬರಲ್ಲ, ಸುಮ್ಮನೆ ವೇಸ್ಟ್ ಅದ, ಎಲ್ಲ ಎಷ್ಟು ಮಂದಿ ಶಿಕ್ಷಕರಿದ್ರು ನಮ್ಮ ಶಾಲೆಗೆ, ಒಂದು ಅಭಿಪ್ರಾಯ ಹಿಂಗಿರ್ತದೆ. ಅದು ಹೋಗಬೇಕು ಅಂತಂದರೆ ನಮ್ಮ ಪಾಲಕರಲ್ಲೇ ಅದ. ನಾವು ಪಾಲಕರು ದಿನನಿತ್ಯ ಮಕ್ಕಳಿಗೆ ಏನು ಮಾಡ್ಲತ್ತಾರೆ, ಇವತ್ತು ಶಾಲೆಗೆ ಹೋಗ್ಯಾರ ಅಂದಮೇಲೆ ಎಷ್ಟು ಕ್ಲಾಸ್ ನಡೆದವ ಕೇಳಬೇಕು. ಒಂದು 10 ನಿಮಿಷ ಕೆಲಸ ನಿಮ್ಮದು, ಕುಂತು ಕಲಿಸ್ಬೇಕಂತೇನಿಲ್ಲ. ಅವ್ರು ಕಲಿತಾರೆ. ಮಕ್ಕಳು ಏನು ಚಟುವಟಿಕೆ ಮಾಡಿರ್ತಾರೆ ಶಾಲೆಯಲ್ಲಿ ಅದು ಅವ್ರು ನೋಡಿ ಕೇಳಿ ಕಲಿತಾರೆ. ಬಟ್ ನೆನಪಿಸ್ಬೇಕು ನೀವು ಅಷ್ಟೇ. ಆ ಮಕ್ಕಳಿಗೆ ನೆನಪಿಸ್ಲಿಲ್ಲ ಅಂತಂದರೆ ಅವ್ರು ಮತ್ತೆ ಬೆಳಗ್ಗೆ ಬಂದು ಸರ್ ಕೇಳಿದಾಗ ಮಾತ್ರ ನೆನಪು ಬರ್ತವ್ರಿಗೆ ನೀನು ಏನು ಹೇಳಿದ ಅಂತೇಳಿ. ಮನೇಲಿ ನೆನಪಿಸ್ಲಿಲ್ಲ ಅಂದರೆ ಏನು ಮಾಡಲ್ಲ ಅವರು. ಹಾಗಾಗಿ ನಮ್ಮ ಮಕ್ಕಳು ಹಿಂದುಳಿಲತ್ತವ್ರು. ಬೇರೆ ಕಡೆ ಪ್ರೈವೇಟ್ ಶಾಲೆಯಲ್ಲಿ ಹಚ್ಚಲಿರ್ತಾರೆ, ನಿಮ್ಮಲ್ಲಿ ಪ್ರೈವೇಟ್ ಶಾಲೆ ಇಲ್ಲ, ಅದು ಆ ಮಾತು ಬೇರೆ. ಬಟ್ ಪ್ರೈವೇಟ್ ಶಾಲೆಯಲ್ಲಿ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ತುಂಬ ವ್ಯತ್ಯಾಸ ಅದ. ಆದರೂ ಕೆಲವೊಬ್ಬರು ಪಾಲಕರು ಗಮನ ಒಂದು ಪ್ರೈವೇಟ್ ಶಾಲೆ ಕಡೆನೇ ಅದ. ಹೆಂಗದ ಅಂದರೆ ನಮ್ಮ ಮಗು ಭಾರಿ ಓದ್ತದೆ, ಹಂಗೆ ಮಾಡ್ತದೆ, ಹಿಂಗೆ. ಅಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಸುಮ್ಮನೆ ಒಂದು 2-4 ಲೈನ್ ಭಾಷಣ ಮಾಡಲಿಕ್ಕೆ ಒಂದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಯಾವುದೋ ಒಂದು ಸಭೆ ಸಂಭ್ರಮಕ್ಕೆ ಎಲ್ಲ ಪಾಲಕರಿಗೆ ಕರೆಸ್ತಾರೆ. ಆ ಮಗುವಿಗೆ ಅದೆಷ್ಟು ಬಾಯ್ಪಾಟ್ ಓದಕ್ಕೆ ಹೇಳ್ಬಿಡ್ತಾರೆ. ನಮ್ಮ ಮಗು ಭಾರಿ ಚೆನ್ನಾಗಿ ಸ್ಪೀಚ್ ಮಾಡ್ತಂತೇಳಿ ಖುಷಿ ಆಗ್ಬಿಟ್ಟು ನೆಕ್ಸ್ಟ್ ಅವರೆಲ್ಲ ಫ್ರೆಂಡ್ಸ್ ಇರೋರು ಇನ್ನೊಂದು 10 ಮಕ್ಕಳಿಗೆ ಅಲ್ಲೇ ಹೋಗಿ ಅಡ್ಮಿಷನ್ ಮಾಡಿಬಿಡ್ತಾರೆ. ನಮ್ಮ ಮಗು ಎಷ್ಟು ಸ್ಟ್ಯಾಂಡರ್ಡ್ ಆಗ್ಯದ ನೋಡ್ರಿ, ಭಾರಿ ನಮ್ಮ ಶಾಲೆ ಸರ್ಕಾರಿ ಶಾಲೆಗೆ ಏನು ಕಲ್ಸಲ್ರಿ, ಭಾಳ ದಡ್ಡಿತ್ತು ನಮ್ಮ ಮಗು. ಇವಾಗ ನೋಡ್ರಿ 1 ವರ್ಷನಾಗ ಹೆಂಗೆ ಚೇಂಜ್ ಆಗಿದೆ. ಏನೋ ಒಂದು ಅಟ್ರಾಕ್ಷನ್ ಮಾಡಿಬಿಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಬಟ್ ಅದು ಹೈಲೈಟ್ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದರೆ ನಾವು ಇಲ್ಲಿ ಮೇಜರಾಗಿ ಏನು ಮಾಡಬೇಕಾಗಿದೆ ಅಂತಂದರೆ ಇದು ಸರಿಯಾಗಿ ಈ ಯೋಜನೆ ಒಂದು ಬಳಸ್ಕೋಬೇಕಂತಕ್ಕಂಥದ್ದು.
ಈ ಉದಾಹರಣೆ ಯಾವುದೋ ಒಂದು ಗ್ರಾಮ ಪಂಚಾಯತಿದಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಅನುದಾನ ಬರ್ತದೆ, ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟೋದಾಗಿರ್ಲಿ, ಸಿ ಸಿ ರೋಡ್ ಆಗಿರಲಿ, ಒಂದು ಡಾಂಬರ್ ರೋಡ್ ಆಗಿರಲಿ, ಯಾವುದೋ ಒಂದು ರೋಡ್ ಒಂದು ಅನುದಾನ ಬಂದಂತ ಇಟ್ಕೋರಿ. ಅವ ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಜಲ್ದಿ ಹಾಳಾಗಿ ಹೋಗ್ಬಿಡ್ತದೆ ಆ ಕೆಲಸ. ಆ ಥರ ನಮ್ಮ ಮಕ್ಕಳಿಗೆ ಚೆನ್ನಾಗಿ ನಾವು ಬೆಳೆಸಿದ್ರೆ, ಚೆನ್ನಾಗಿ ಕಲಿಸಿದ್ರೆ ಅವು ಉನ್ನತ ಶಿಕ್ಷಣ ಸಿಕ್ತು ಅಂತಂದರೆ ಅವರು ಗ್ಯಾರಂಟಿ ಮುಂದೆ ಹೋಗ್ತಾರೆ, ಯಾವುದಾದ್ರೂ ಹುದ್ದೆ ಮಾಡ್ತಾರೆ. ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಸ್ನೆಸ್ಸಲ್ಲಿ ಕೂಡ ಅವರು ಮುಂದುವರಿತಾರೆ. ಅಂದರೆ ಸಂಸ್ಕಾರ ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ನಾವು ಇದು ಮಾಡಲಿಲ್ಲ, ಗಮನ ಹರಿಸಲಿಲ್ಲ, ಶಾಲೆ ಕಡೆ ಶಿಕ್ಷಕರು ಏನು ಮಾಡ್ತಿದ್ದಾರೆ, ಮಕ್ಕಳು ಏನು ಮಾಡ್ತಿದ್ದಾರೆ ನಾವು ನೋಡಲಿಲ್ಲ, ಕೇಳಿಲ್ಲ ಅಂತಂದರೆ ಹಾಳಾಗೋದು ಯಾರು ಅಂತಂದರೆ ನಮ್ಮ ಮಕ್ಕಳನ್ನೇ. ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಪಾಲಕರು ಮರೆ ಮಾಡ್ತಾ ಇದ್ದಾರೆ, ಅಂದರೆ ಅದು ನೆನಪಲ್ಲಿ ಬರ್ತಾ ಇಲ್ಲ ನಮ್ಮ ಮಕ್ಕಳು ಏನು ಓದ್ಲತ್ತಾರ ಅಂತಕ್ಕಂಥದ್ದು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆ ಒಂದು ಹೈಲೈಟ್ ಆಗ್ತಾ ಇಲ್ಲ. ಅಂದ್ರೇನು, ನಾವು ಪಾಲಕ ಮತ್ತು ಶಿಕ್ಷಕರು ಎರಡು ಕೈ ಜೋಡಿಸಿದಾಗ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ. ಆ ಸೌಂಡ್ ಬರ್ತದ, ಆ ಮಗು ಚೆನ್ನಾಗಿ ಶಿಕ್ಷಣ ಒಂದು ಪಡ್ಕೋತದ. ಚೆನ್ನಾಗಿ ಓದಿದ್ರೆ ಒಳ್ಳೆ ಹೆಸರು ಬರ್ತದೆ, ಶಾಲೆ ಹೆಸರು ಬರ್ತದೆ, ಊರ ಹೆಸರು ಬರ್ತದೆ, ಮತ್ತು ತಾಯಿ ತಂದಿಗೆ ಒಂದು ಬೆನಿಫಿಟ್. ಅದು ನಮ್ಮ ಮಗು ಚೆನ್ನಾಗಿ ಒಂದು ಪರ್ಸೆಂಟೇಜ್ ತೆಗ್ದಿದೆ ಅಂದ್ರೆ. ಈ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನೋಡ್ರಿ, ಮೊನ್ನೆ ಪರಿಹಾರ ಹಾಕಿದ್ರು, ಒಬ್ರಿಗೆ ಮೆಸೇಜ್ ಬಂತು, ಒಬ್ರಿಗೆ ಬಂದಿಲ್ಲ ಅಂದ್ರೆ ಎಷ್ಟು ಗೊಂದಲ ಈಡಾಗ್ತೀವಿ ನಾವು. ಪರಿಹಾರ ದುಡ್ಡು ಬಂದದ ಅಂತಂದ್ರೆ ಇಮಿಡಿಯೇಟ್ಲಿ, ಅಂದ್ರೆ ಎಷ್ಟೋ ಇರಲಿ ನಮ್ದು ಜಮೀನು ಡಿಪೆಂಡ್ ಮೇಲೆ ಬಂದದದು, ಅದಕ್ಕೆಲ್ಲ ಅಷ್ಟೊಂದು ಆಸಕ್ತಿ ತೋರಿಸ್ತೀವಿ ನಾವು. ಅದಕ್ಕಿಂತ 10 ಪಟ್ಟು ಆಸಕ್ತಿ ನಮ್ಮ ಮಕ್ಕಳ ಮೇಲೆ ತೋರಿಸ್ಬೇಕು ಶಿಕ್ಷಣ ಸಲುವಾಗಿ. ಈಗ ಏನು ಸಣ್ಣ ಮಕ್ಕಳು ಇದ್ದಾರೆ, ಇವಾಗ ಇವ್ರಿಗೆ ಕ್ವಾಲಿಟಿ ಶಿಕ್ಷಣ ಸಿಕ್ತು ಅಂತಂದ್ರೆ ಮುಂದೆ ಇವ್ರಿಗೆ ಯಾವುದೂ ಒಂದು ಜೀವನ ಕಟ್ಕೊಲಿಕ್ಕೆ ಒಂದು ಯಾವುದೇ ಒಂದು ಸಂಕೋಚ ಇರಲ್ಲ ಅವ್ರಿಗೆ, ಯಾರಿಗೆ ಭೀ ಅನ್ಸಲ್ಲ ಅವ್ರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ಶಿಕ್ಷಣ ಒಂದು ಅಮೃತ ಅನ್ನೋಂಥದ್ದು ಕುಡಿದ್ರೆ ಹುಲಿ ಗರ್ಜಿಸ್ದಂಗೆ ಗರ್ಜಿಸ್ತಾರಂತವ್ರು. ಅಂದ್ರೆ ಅಷ್ಟು ಶಕ್ತಿ ಇದೆ ಅಂತ ಶಿಕ್ಷಣದಲ್ಲಿ. ಹುಲಿ ತರ ಒಂದು ಗರ್ಜಿಸ್ತಾರ ಅಂತ, ಗರ್ಜಿಸ್ಲೇಬೇಕಂತ ಆ ವ್ಯಕ್ತಿ. ಹಂಗ ಅವರು ಹೇಳಿರೋ ಮಾತಲ್ಲಿ 100% ಸತ್ಯ ಇದೆ. ಆದ್ರೆ ಶಿಕ್ಷಣದಿಂದ ವಂಚಿತರು ಆಗ್ಬಾರ್ದು. ಯಾವುದೇ ಮಗು ಶಾಲೆಯಿಂದ ಹೊರಗೆ ಉಳಿಬಾರ್ದು ಅಂತಕ್ಕಂಥದ್ದು ಸರ್ಕಾರದೊಂದು ಆದೇಶ ಇರೋದ್ರಿಂದ ಎಲ್ಲರೂ ತಮ್ಮ ಮಕ್ಕಳು ಕರೆಕ್ಟಾಗಿ ದಿನನಿತ್ಯ ಶಾಲೆಗೆ ಬರ್ತಾರೆ ಇಲ್ಲ ಅಂತಕ್ಕಂಥದ್ದು ಗಮನಿಸಬೇಕು. ಜೊತೆಗೆ ಪ್ರತಿದಿನ ತಮ್ಮ ಮಕ್ಕಳು ಏನು ಇವತ್ತು ಎಷ್ಟು ಮಂದಿ ಶಿಕ್ಷಕರು ಬಂದಿದ್ರು ಶಾಲೆಗೆ, ಯಾವ್ಯಾವ ಕ್ಲಾಸ್ಗಳು ನಡೆದಿದ್ದೀವಿ, ಯಾವ ಸರ್ ಬಂದಿದ್ದಿಲ್ಲ, ಇವತ್ತು ಯಾವ ಸಬ್ಜೆಕ್ಟ್ ಹೇಳಿದ್ರು, ಯಾವ ಪಾಠ ಹೇಳಿದ್ದಾರೆ ಅಂತಕ್ಕಂಥದ್ದು ಕೇಳಬೇಕು. ಈಗ ಕೆಲವೊಬ್ರು ಓದಿರಲ್ಲ ಪಾಲಕರು, ಇನ್ನು ಕೆಲವೊಬ್ರು ಓದೋರು ಇದ್ದಿರ್ತಾರೆ. ಈಗ ಓದ್ಲಾರ್ದವ್ರು ನಾವ್ ಹೆಂಗ್ ಓದಿಸ್ಬೇಕ್ರಿ ಅಂತೇಳಿ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಹಂಗಂತಂದ್ರೆ ಓದ್ಲಾರ್ದವ್ರೆಲ್ಲ ಮೊಬೈಲ್ ಬಳಸ್ತಾ ಇಲ್ಲ ಏನ್ರಿ? ಓದೋರು ಮೊಬೈಲ್ ಬಳಸ್ತಾ ಇದ್ದೀವಿ, ಓದ್ಲಾರ್ದವ್ರದ್ದು ಬಳಸ್ತೀವಿ. ಮೊಬೈಲ್ನಲ್ಲಿ ಎಲ್ಲ ಇಂಗ್ಲೀಷ್ ಅಕ್ಷರಗಳೇ ಬರ್ತಾವ, ಆದರೂ ಕೂಡ ನಾವು ಬಳಸ್ತಾ ಇದ್ದೀವಿ. ಆ ರೀತಿ ನಮ್ಮ ಮಕ್ಕಳಿಗೂ ಯಾವ ಥರ ಕಲಿಸ್ಬೇಕಂತಂದ್ರೆ ನಮ್ದು ಒಂದು ಎಫೆಕ್ಟಿವ್ ಹಾಕ್ಬೇಕಂದ್ರೆ ನಮ್ಮ ಮನಸ್ಸು ಇರಬೇಕು. ನಮ್ಮ ಮಕ್ಕಳ ಜೊತೆ ನಾವು ಟೈಮ್ ಕಳಿಬೇಕು, ನಮ್ಮ ಮಕ್ಕಳಿಗೆ ಕೇಳಬೇಕು ಅಂತಂದ್ರೆ ಅವ್ನು ದಿನನಿತ್ಯ ಓದ್ತಾ ಇದ್ರೆ ನಮಗೂ ಕೂಡ ಗೊತ್ತಾಗ್ತದೆ ಅವನು ಸರಿ ಓದ್ಲತ್ತಾನ ತಪ್ಪು ಓದ್ಲತ್ತಾನ ಅಂತ ಹೇಳ್ಬಿಟ್ಟು. ದಿನ ಅವನಿಗೆ ಕೂಡಿಸ್ಬೇಕು, ಓದಿಸ್ಬೇಕು. ಓದಿಸ್ಲಿಲ್ಲ, ನೀವು ಕೇಳಿಲ್ಲ ಅಂತಂದ್ರೆ ಹಾಳಾಗಿ ಹೋಗ್ಬಿಡ್ತಾರೆ ಮಕ್ಕಳು. ಅವ್ರಿಗೆ ಅದೇ ಬೇಕಾಗಿರ್ತದೆ, ಆಟ ಆಡೋದು ಅದು ಇದು ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡೋ ಸಲುವಾಗಿ ಸರ್ಕಾರ ನೋಡ್ರಿ ಎಷ್ಟು ಯೋಜನೆಗಳು ತಂದಿದೆ. ಬಿಸಿ ಊಟ ಕೊಡ್ತಾ ಇದೆ, ಅವರಿಗೆ ಸಮವಸ್ತ್ರಗಳು ಕೊಡ್ತಾ ಇದೆ, ಶೂ ಸಾಕ್ಸ್ ಕೊಡ್ತಾ ಇದೆ, ಇನ್ನೂ ಹಲವಾರು ಯೋಜನೆಗಳು ಕೊಡ್ತಾ ಇದೆ. ಆಮೇಲೆ ಇಲ್ಲಿ ಇನ್ನೂ ಶಿಕ್ಷಕರು ಒಂದು ಕೊರತೆ ಇದೆ, ಇನ್ನೂ ಒಂದು ಸ್ಟಾಫ್ ಒಂದು ಸರ್ಕಾರ ಒಂದು ನೇಮಾವಳಿ ಮಾಡಿ ಒಂದು ಇದು ಮಾಡಲಿಕ್ಕೆ ನಮ್ಮ ವರದಿಯಲ್ಲಿ ಬರೆದಿದ್ದೀವಿ. ಶಿಕ್ಷಕರ ಸ್ಟಾಫ್ ಇನ್ನೂ ಹೆಚ್ಚಿನ ಸಂಖ್ಯೆ ಬೇಕು ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಕಲೀಲಿಕ್ಕೆ ಅನುಕೂಲ ಆಗಲಿಕ್ಕೆ ಅಂತಂದರೆ ನೀವೆಲ್ಲ ಪಾಲಕರು ಸಪೋರ್ಟ್ ಮಾಡಬೇಕು. ನಾವೆಲ್ಲ ಚೆಕ್ ಮಾಡಿ ನೋಡಿದ್ರೆ ಇರೋ ಶಿಕ್ಷಕರು ಚೆನ್ನಾಗಿ ಒಂದು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಆಮೇಲೆ ಅಡುಗೆಯವರು ಒಂದು ಏನಾದರೂ ತಮಗೆ ಏನಾದ್ರು ತಪ್ಪು ತಡಿ ಅಡುಗೆ ಬಿಸಿ ಊಟ ನೀಡಲಿ ಏನಾದರೂ ತಮ್ಮ ಗಮನಕ್ಕೆ ಬಂದರೂ ಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಇರ್ತದೆ. ಶಿಕ್ಷಕರ ಕಡೆಯಿಂದನೂ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅಸ್ತವ್ಯಸ್ತ ಏನಾದರೂ ತಾವು ಪಾಲಕರು ಗಮನಿಸಿದ್ರಿ ಅಂತಂದರೆ ಅದು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಇರ್ತದೆ. ಆಮೇಲೆ ಮಕ್ಕಳು ಯಾರಾದರೂ ಪ್ರತಿದಿನ ಶಾಲೆ ಬಿಡೋದು, ಜಾಸ್ತಿ ದಿನ ಹೋಗೋದು ಬರೋದು ಅಂಥ ಮಕ್ಕಳು ಇದ್ರೂ ಅವ್ರ ಪಾಲಕರ ಕಡೆಯಿಂದ ಚರ್ಚೆ ಮಾಡಿ ಅದನ್ನು ತಡೆ ಕಟ್ಟಲಿಕ್ಕೆ ಒಂದು ಈ ಸಭೆಯಲ್ಲಿ ಅನುಕೂಲ ಇರ್ತದೆ ಅಂತಕ್ಕಂಥದ್ದು. ಈ ಸಭೆಯಲ್ಲಿ ಒಂದು ಮಾತಾಡ್ಲಿಕ್ಕೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತಾ